ಪವರ್ ಟಿವಿಯಲ್ಲಿ ಈವರೆಗೆ ಸಚಿವರುಗಳ ಮಾತನ್ನು ಕೇಳಿದ್ದೀರಿ, ಶಾಸಕರ ಮಾತುಗಳನ್ನು ಕೂಡ ಕೇಳಿದ್ದೀರಿ. ಬಹುತೇಕ ಎಲ್ಲ ಜನಪ್ರತಿನಿಧಿಗಳ ಎಲ್ಲರ ಮಾತುಗಳನ್ನು, ಅಲ್ಲಿನ ಕುಂದುಕೊರತೆಗಳನ್ನೆಲ್ಲವನ್ನ ನಿಮ್ಮ ಮುಂದೆ ಬಹಳ ಸವಿಸ್ತಾರವಾಗಿ ಮುಂದಿಡುವ ಪ್ರಯತ್ನವನ್ನು ಪವರ್ ಟಿವಿ ಸದಾ ಮಾಡ್ತಲೇ ಬಂದಿದೆ. ಇವತ್ತು ಪವರ್ ಟಿವಿಯಲ್ಲಿ ವಿಶೇಷ ಅತಿಥಿಯನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಇವರು ಕರ್ನಾಟಕ ವಿಧಾನಸಭೆಯ 23ನೇ ಸಭಾಪತಿಗಳು ಶ್ರೀಯುತ UT ಖಾದರ್ ಅವರು ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು. ಅವರನ್ನು ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೋತೀನಿ. ಖಾದರ್ ಸಾಹೇಬ್ರೆ, ಆತ್ಮೀಯವಾದಂಥ ಸ್ವಾಗತ ತಮಗೆ. ಹೇಗಿದ್ದೀರಿ? ಆರಾಮ. ಖಾದರ್ ಸಾಹೇಬರು ಸ್ಪೀಕರ್ ಆದಮೇಲೆ ನಾವು ಸ್ಪೀಕರ್ ಅನ್ನುವಂಥ ಆ ಪಟ್ಟವನ್ನು ನೋಡೋ ದೃಷ್ಟಿಕೋನ ಬದಲಾಯಿತು. ಯಾಕಂದರೆ ಕೇವಲ ಸದನಕ್ಕೆ ಸೀಮಿತರಾಗಿದ್ದಂಥ ಸ್ಪೀಕರ್ಗಳು ಅಂತ ಕೆಲವರು ಕರೆಸ್ಕೊಂಡಿದ್ರೆ, ನೀವು ಒಂದಿಷ್ಟು ಕೆಲಸಗಳನ್ನು ಮಾಡಿದ್ದೀರಿ. ಪುಸ್ತಕ ಮೇಳ, ಮತ್ತೊಂದು ಮಗದೊಂದು, ಈ ಹೊಸ ಹೊಸ ಕಲ್ಪನೆಗಳು, ಈ ವಿಧಾನಸಭೆ, ಶಾಸಕರು, ಸಚಿವರು, ಕಲಾಪ, ಇದನ್ನು ಬಿಟ್ಟು ಹೊಸ ಕಲ್ಪನೆಗಳು ಹೇಗೆ ಖಾದರ್ ಅವ್ರ ತಲೆಯಲ್ಲಿ? ಇಲ್ಲ, ನಮ್ಮ ಹಿಂದಿನದಲ್ಲೂ ಕೂಡ ನಾನು ಯಾವ ಜವಾಬ್ದಾರಿ ವಹಿಸಿದಾಗ ಏನು ಹೊಸತನ್ನು ಮಾಡಬೇಕಂತ ಆಲೋಚನೆ ಇರ್ತದೆ. ಸೊ ಕೆಲವೊಂದು ಸಲಹೆ ಸೂಚನೆ ಕೊಟ್ಟಿರ್ತಾರೆ, ಚರ್ಚೆ ಮಾಡುವಾಗ ಆ ರೀತಿ ಮಾಡ್ಬೋದು ಅಂತ ಸಣ್ಣ ಐಡಿಯಾ ಬರ್ತದೆ. ಅದು ಎಲ್ಲಿಯಾದ್ರೂ ನಾವು ಹೋದಾಗ ಒಂದು ಕಡೆಯಲ್ಲಿ ಪುಸ್ತಕ ಮೇಲೆ ಮಾಡ್ತಾಯಿದ್ದರೆ ನಮ್ಮಲ್ಲಿ ಯಾಕೆ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನೊಂದು ಕಡೆ ಹೋದಾಗ ನಮ್ಮ ಅನುಭವ ಮಂಟಪದ ಫೋಟೋ ಒಂದು ಗ್ಯಾಲರಿ ನೋಡಿದಾಗ ಇದು ಯಾಕೆ ನಾವು ನಮ್ಮ ಸ್ವರ್ಣ ಸೌಧ ನಾವು ಆಗಬಾರ್ದು. ನಾನು ಜಯಚಾಮರಾಜೇಂದ್ರ ಅವರ ಒಂದು 50 ವರ್ಷದ ಒಂದು ಕಾರ್ಯಕ್ರಮಕ್ಕೆ ಹೋಗಿದೆ. ಫೋಟೋ ಗ್ಯಾಲರಿ ಅಂತ ಮಾಡಿದರು, ನಮ್ಮ ಆಹ್ವಾನಿಸಿದ್ರು. ಅವ್ರು ಫೋಟೋ ಗ್ಯಾಲರಿಗೆ ಹೋದೆ. ಅಲ್ಲಿ ಹೋದಾಗ ಬೇರೆ ಬೇರೆ ಫೋಟೋಗಳಿತ್ತು. ಫಸ್ಟ್ 1881ರಲ್ಲಿ ಇಡೀ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ರಾಜರಾವತ್ತು ಪ್ರಾರಂಭ ಮಾಡಿದ್ದು. ಆದರೆ ಯಾಕೆ ಈ ಫೋಟೋದೆಲ್ಲ ನಾವು ಜನರಿಗೆ ಪರಿಚಯ ಮಾಡಬಾರ್ದು, ಇದನ್ನು ವಿಧಾನಸಭೆ ಸುತ್ತಮುತ್ತಲು ಹಾಕಿಕೊಂಡು ಬರುವಂಥ ವಿದ್ಯಾರ್ಥಿ ಯುವಕರಿಗೆ ಮಾಹಿತಿ ಕೊಡಬೇಕು. ಅದನ್ನು ಕೂಡ ನಾವು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇವೆ. ಪುಸ್ತಕ ಮೇಳ ಏನು 2025ಕ್ಕೆ ಒಂದು ಸದನ, ಅದಕ್ಕಿಂತ ಮುಂಚಿನ ದಿವಸ ಒಂದು ಪುಸ್ತಕ ಮೇಳ, ಸ್ವಲ್ಪ ಜನ ಬಂದರು ಬಿಟ್ಟರು, ಆಯಿತು. ಸ್ಪೀಕರ್ ಖಾದರ್ ಅವರು ಬದಲಾದರು ಅಂತಂದರೆ ಪುಸ್ತಕ ಮೇಳ ಅಲ್ಲಿಗೆ ನಿಂತು ಹೋಗ್ಬಿಡುತ್ತಾ? ಅಥವಾ ಪುಸ್ತಕ ಮೇಳದ ಆಲೋಚನೆ, ಆಯೋಜನೆ ಕೇವಲ ಖಾದರ್ ಅವರು ಇರೋರ್ಗೆ ಮಾತ್ರನಾ, ಅದು ಮುಂದುವರಿಯುತ್ತಾ? ಇಲ್ಲ, ಇದನ್ನು ಮುಂದುವರಿಸಬೇಕಂತೇಳಿ ಬಹುಶಃ ನಮ್ಮ ಈ ಒಂದು ಕಾರ್ಯಕ್ರಮಗಳು ಇವತ್ತು ಫಸ್ಟ್ ಆಗಿದ್ದೇವೆ. ಇನ್ನು ಮುಂದೆ ಒಂದು ಈಗ ಕೆಲವೊಂದು ಲೋಪದೋಷಗಳು ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈ ಸಲಕ್ಕೆ ಪ್ರಪ್ರಥಮ ಬಾರಿ ಮಾಡಿದ್ದು, ನಮ್ಗೆ ಯಾವ ಐಡಿಯಾ ಏನಂತಿಲ್ಲ. ಪ್ರತಿ ವರ್ಷ ಕಂಟಿನ್ಯೂ ಮಾಡಬೇಕಂತ ನಾವು ಒತ್ತಾಯ ಮಾಡಿದ್ದೇವೆ. ಮನೆ ಮುಖ್ಯಮಂತ್ರಿ ಕೂಡ ಇವತ್ತು ಅದನ್ನು ಒಪ್ಪಿರ್ತಾರೆ. ಮತ್ತು ಯಾವುದೇ ಸ್ಪೀಕರ್ ಬಂದರೂ ಕೂಡ ಇಂದಿನ ಸ್ಪೀಕರ್ ಮಾಡಿದಂಥ ಎಲ್ಲ ಉತ್ತಮ ಕೆಲಸವನ್ನು ಖಂಡಿತವಾಗಿ ಮುಂದುವರಿಸ್ಕೊಂಡು ಕಂಟಿನ್ಯೂ ಮಾಡ್ತಾರೆ, ಬರ್ತಾರೆ. ಬರದಿದ್ದರೆ ಜನ ಕೇಳ್ತಾರೆ, ಯಾಕೆ ನೀವು ಮಾಡೋದಿಲ್ಲ ಅಂತೇಳಿ ಜನ ಕೇಳುವಂಥ ಪರಿಸ್ಥಿತಿ ಬರ್ತದೆ. ಎಲ್ಲರ ಸಲಹೆ ಸೂಚನೆಗಳನ್ನು ಸಮಗ್ರ ಮಾಡಿ ಇವತ್ತು ಎಲ್ಲಿವರೆಗೆ ಅಂತಂದ್ರೆ, ನಾನು ಆಗಲಿ ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ದೆ, ಚೀಟಿ ತೊಗೊಂಡು ಬರಬೇಕಿತ್ತು ವಿಧಾನಸೌಧಕ್ಕೆ. ಇವತ್ತು ಆಧಾರ್ ಕಾರ್ಡ್ ತೊಗೊಂಡು ಆರಾಮಾಗಿ ವಿಧಾನಸೌಧ, ಸದನದ ಬಾವಿ ಎಲ್ಲವನ್ನ ನೋಡೋದಕ್ಕೆ ಅವಕಾಶ ಸಿಕ್ಕಿದೆ. ಏನನ್ಸುತ್ತೆ ಹೀಗೆ ಜನ ವಿಧಾನಸೌಧದ ಒಳಗೆ, ಯಾಕಂದ್ರೆ ಜನರ ಶಕ್ತಿ ಸೌಧ ಇದು, ಹೌದು, ಒಳಗೋಡಾಡುವಾಗ ನೋಡುವಾಗ ಅತ್ಯಂತ ನನಗೆ ಖುಷಿ ಆಗ್ತದೆ. ಜನಸಾಮಾನ್ಯರು, ದುರ್ಬಲ ವರ್ಗದವರು, ವಯಸ್ಸಾದವರು, ಮಕ್ಕಳು, ಹಿರಿಯರು, ತಂದೆ ತಾಯಿ ಎಲ್ಲರೂ ಕೂಡ ಜೊತೆಯಾಗಿ ಬಂದು ವಿಧಾನಸೌಧ ಸ್ವಂತ ಒಂದು ಕಟ್ಟಡದ ಮನೆ ಥರ ಬಂದು ನೋಡಿಕೊಂಡು ಆನಂದಿಸ್ತಿದ್ದಾರೆ. ನನಗೆ ನನ್ನ ಕನಸೇ ಇದಿತ್ತು ಸ್ಪೀಕರ್ ಆದಾಗ, ವಿಧಾನಸೌಧನು ಸಾರ್ವಜನಿಕರಿಗೆ ಇದು ಈ ರಾಜ್ಯ ಪ್ರತಿಯೊಬ್ಬರ ಸೌಧ ಎಂಬ ಭಾವನೆ ಬರಬೇಕೆಂಬ ಒಂದು ವ್ಯವಸ್ಥೆ ಆಗಬೇಕಂತೇಳಿ ಬಹುಶಃ ದೇವರದನ್ನು ಈ ಒಂದು ಪುಸ್ತಕದ ಮೇಲೆ ಮುಖದೊಂದು ನನ್ನ ಕನಸೇನಿಸ ನೆನಸು ಮಾಡಿದೆ ಹೇಳಲಿಕ್ಕೆ ಬಯಸ್ತೇನೆ. ಬಹುತೇಕ ಇಡೀ ರಾಜ್ಯದ ಜನ ಬಹಳ ಕುತೂಹಲದಿಂದ ಕಾಯುವ 15 ದಿನಗಳು ಏನು ಅಂತಂದರೆ ಸದನ. ಇಡೀ ವರ್ಷ ನಮ್ಮ ಕುಂದುಕೊರತೆಗಳು, ನಮ್ಮ ಸಮಸ್ಯೆಗಳು, ನಾವನ್ನು ಓಟ್ ಹಾಕಿರೋ ಕಳಿಸಿರೋ ಜನಪ್ರತಿನಿಧಿ ನಮ್ಮೂರಿನ ಸಮಸ್ಯೆ ಬಗ್ಗೆ ಮಾತಾಡ್ತಾರಾ, ನಮ್ಮ ಮನೆ ಎದುರುಗಡೆ ರಸ್ತೆ ಬಗ್ಗೆ ಮಾತಾಡ್ತಾರಾ ಅನ್ನುವಂಥ ಹಲವು ಕಲ್ಪನೆ, ಕನಸುಗಳನ್ನು ಕಟ್ಕೊಂಡಿರುವಂಥ ಸದನ ಆರಂಭ ಆಗ್ತಾ ಇದೆ. ಈ ಜನರ ಕನಸಿನ ಈ ಸದನದಲ್ಲಿ ಏನೇನು ಪ್ರಮುಖವಾಗಿ ಈ ಸಲ ಆಗಲೇಬೇಕು ಅನ್ನುವಂಥ ನಿರ್ಧಾರಗಳಿದೆ? ಸದನದ ಸಿದ್ಧತೆ ಹೇಗಿದೆ ಸರ್ಕಾರದ ಮಟ್ಟದಲ್ಲಿ? ಇಲ್ಲ, ಸದನ ಈಗ 3ನೇ ತಾರೀಕಿನಿಂದ 21ನೇ ತಾರೀಕು ನಡೆಯಲಿಕ್ಕಿದೆ. 7ನೇ ತಾರೀಕಿಗೆ ಮನೆ ಮುಖ್ಯಮಂತ್ರಿ ಬಜೆಟ್ ಅನ್ನು ಮಂಡಿಸಲಿದ್ದಾರೆ. ಬಹುಶಃ 3ನೇ ತಾರೀಕಿಗೆ ಸನ್ಮಾನ್ಯ ರಾಜ್ಯಪಾಲರು 2 ಸದನ ಉದ್ದೇಶಿಸಿ ತಮ್ಮ ಸಂದೇಶವನ್ನು ನೀಡಲಿದ್ದಾರೆ. ತದನಂತರ ಚರ್ಚೆ ನಡೀತಾ ಇದೆ, ಮತ್ತು ಬಜೆಟ್ ಮೇಲೆ ಚರ್ಚೆ ನಡೀತದೆ. ಹಲವಾರು ಬಿಲ್ಲುಗಳು ಇವತ್ತು ಪಾಸ್ ಆಗಲಿಕ್ಕೆ ಇದೆ, ಕೆಲವೊಂದು ರೆಸೊಲ್ಯೂಷನ್ ಕೂಡ ಪಾಸ್ ಆಗುವಂಥ ಚಾನ್ಸಸ್ ಇದೆ. ಸೊ ನಮ್ಮ ವಿಧಾನಸಭೆ ನಿಯಮಕ್ಕೆ ಅನುಗುಣವಾಗಿ ಏನೆಲ್ಲ ಅವಕಾಶಗಳಿದೆ ಮತ್ತು ಏನೆಲ್ಲ ಯೋಜನೆ ಮಾಡ್ಬೋದು, ಆ ಎಲ್ಲ ಕೆಲಸ ಕಾರ್ಯಗಳು ಒಂದು ಒಮ್ಮತದಿಂದ, ಆಡಳಿತ ಪಕ್ಷ ಪ್ರತಿಪಕ್ಷ ಒಮ್ಮತದಿಂದ ಸದನ ಅತ್ಯುತ್ತಮ ಮಾಡಬೇಕೆಂಬ ಇಚ್ಛೆ ಇದೆ. ಅದು ನಮ್ಮ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಈವರೆಗೆ ಆಗಿರೋ ಸದನಗಳೆಲ್ಲವನ್ನು ಹೊರತುಪಡಿಸಿ ಬೇರೆ ಬೇರೆ ಐಡಿಯಾಗಳು ನಿಮ್ದಿದೆ. ರಿಕ್ಲೈನರ್ ಚೇರ್ಸ್ ಆಗಿರ್ಬೋದು, ವಿಶ್ರಾಂತಿಗೋಸ್ಕರ ಇಂತಿಷ್ಟೊತ್ತು, ಈ ಐಡಿಯಾಗಳ ಇನ್ಸ್ಟಾಲೇಷನ್ನು ಅಥವಾ ಅದನ್ನು ನೀವು ಕಾರ್ಯರೂಪಕ್ಕೆ ತರುವಂಥ ಮೈಂಡ್ ಹೇಗೆ, ಯಾಕೆ? ನೋಡಿ, ನಾನು ಕೂಡ ಶಾಸಕನಾಗಿದ್ದವನು.
ಹೌದು. ಅವ ನನಗೆ ಕೆಲವೊಂದು ಶಾಸಕ ಸಮಸ್ಯೆ ಏನಂತ ಗೊತ್ತಿರ್ತದೆ. ಶಾಸಕ ನಮಗೆ ಯಾಕೆ ಲೇಟಾಗಿ ಬರ್ತಾರೆ, ಯಾಕೆಲ್ಲ ಮೆಟನ್ ಮಿಸ್ ಆಗ್ತದೆ, ನಾನು ಕೂಡ ಭಾಳ ಚೆನ್ನಾಗಿ ಅರ್ಥ ಮಾಡಿಕೊಂಡವನು. ಒಂದು ಏನಂತ ಹೇಳಿದ್ರೆ, ನಾವು ಬೆಳಿಗ್ಗೆ 8 ಗಂಟೆಗೆ ನಾವು ರೆಡಿಯಾಗಿರ್ತೇವೆ LHಲ್ಲಿ. ಸೆಷನ್ ಇಲ್ಲ 11:30 10 11 ಗಂಟೆಗೆ ಇಟ್ಟರೆ ನಾವು ಬ್ರೇಕ್ಫಾಸ್ಟ್ ಮಾಡಿದಾಗ ಫ್ರೀ ಇದ್ದಾಗ ಬೇರೆ ಬೇರೆ ಜನ ಬರ್ತಾರೆ, ನಮ್ಮ ಕ್ಷೇತ್ರದ ಬರ್ತಾರೆ. ನಾವು ಅವರನ್ನು ಕರ್ಕೊಂಡು ಮಂತ್ರಿ ಹತ್ರ ಹೋಗ್ತೇವೆ. ಮಂತ್ರಿ ಹತ್ರ ಹೋಗಿ ಒಂದು ಮಂತ್ರಿ ಮೀಟಿಂಗ್ ಇದ್ದವ್ರು ಕಾದು ಕೂತು ಇನ್ನೊಂದು ಕೆಲಸಕ್ಕೆ ಹೋಗ್ತೇವೆ. ಅಲ್ಲಿ ಹೋದಾಗ ಅಸೆಂಬ್ಲಿ ಬರುವಾಗ ಇಲ್ಲಿ ಲೇಟ್ ಆಗ್ತದೆ ಇದರಲ್ಲಿ. ಒಂದು ಮಂತ್ರಿಗಳು ಕೂಡ ಹಾಗೆ ಟೈಮ್ ಸಿಕ್ಕಿದ್ರೆ ಅಲ್ಲಿ ಬೆಳಿಗ್ಗೆ ಮೀಟಿಂಗ್ ಇಟ್ಕೊಳ್ತಾರೆ, ಡೆವಲಪ್ಮೆಂಟ್ ಮೀಟಿಂಗ್. ಅದಕ್ಕೆ ಆದಷ್ಟು ಬೇಗನೆ ಅಸೆಂಬ್ಲಿಯನ್ನು ಸ್ಟಾರ್ಟ್ ಮಾಡಬೇಕು. ಆದಷ್ಟು ಬೇಗನೆ ಅಸೆಂಬ್ಲಿಯನ್ನು ಸ್ಟಾರ್ಟ್ ಮಾಡಿದಾದ್ರೆ ನೇರವಾಗಿ ಮನೆಯಿಂದ ಅಥವಾ ರೂಮಿಂದ ನೇರವಾಗಿ ಇಲ್ಲಿಗೆ ಬರ್ತಾರೆ. ಬಂದಾಗ ಅವರಿಗೆ ನಾವು ಬ್ರೇಕ್ಫಾಸ್ಟ್ ವ್ಯವಸ್ಥೆ ಮಾಡಿದ್ದೇವೆ. ಇನ್ನು ಬ್ರೇಕ್ಫಾಸ್ಟ್ ವ್ಯವಸ್ಥೆ ಮಾಡಿದಾಗ ಭಾಳ ಶಾಸಕರಿಗೂ ಇತ್ತು, ಸರಿಯಾದೊಂದು ಊಟದ ವ್ಯವಸ್ಥೆ ಅಂತ ಇಲ್ಲಿ ಇರಲಿಲ್ಲ. ನಮ್ಗೆ ಕರೆಕ್ಟಾದ ಊಟದ ವ್ಯವಸ್ಥೆ ಬೇಕಾದಲ್ಲಿ ನಾವು ಹೊರಗೆ ಹೋಗ್ತೇವೆ ಅಂತೆ. ಹೊರಗೆ ಹೋದರೆ ಮತ್ತೆ ಬರುವುದಿಲ್ಲ, ಬರುವಾಗ ಲೇಟ್. ಅದಕ್ಕೆ ಇಲ್ಲೇ ಉತ್ತಮವಾದ ಊಟ ಕೊಟ್ಟರೆ ಯಾರು ಹೊರಗೆ ಹೋಗೋದಿಲ್ಲ, ಬಹುತೇಕ ಇಲ್ಲೇ ಇರ್ತಾರೆ. ಇನ್ನು ನೋಡಿ, ಏನು ಸೆಷನ್ ನಮ್ಮ ಇದರಲ್ಲಿ ಅಧಿವೇಶನದಲ್ಲಿ ಶಾಸಕರುಗಳು ಎಲ್ಲ ಯುವಕರೆಲ್ಲ 80 ವರ್ಷದವರು ಇದ್ದಾರೆ, 90 ವರ್ಷದವರು ಇದ್ದಾರೆ, 70 ವರ್ಷದವರು ಇದ್ದಾರೆ, 50 ವರ್ಷದವರು, 40 ವರ್ಷದವರು ಇದ್ದಾರೆ. ಅದಕ್ಕೆಲ್ಲ ಒಂದೇ ರೀತಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವು ಮಧ್ಯಾಹ್ನ ಊಟ ಆದ ನಂತರ ಒಂದು 10 ನಿಮಿಷ ಆದರೂ ರೆಸ್ಟ್ ತಗೊಳ್ಬೇಕು. ಹಾಗೇನಿಲ್ಲ, ನಾವು ಊಟ ಮಾಡಿದ ನಂತರ ಎಲ್ಲಿಗೆ ಹೋಗ್ತು ಕೇಳಿದರೆ ಒಂದು 10 ನಿಮಿಷ ನಿದ್ದೆ ಮಾಡಿ ಬರ್ತದೆ ಅಂತ ಹೇಳ್ತಾರೆ ಇವರು. LH ಹೋಗಿ ಬರ್ತೇವೆ ಅಂತೇಳಿ. ನಾನು ಇನ್ನು ಮುಂದೆ ಅಲ್ಲಿಗೆ ಹೋಗಬೇಡಿ, ಇಲ್ಲೇ ನೀವು ಮಲಗಿ, ನಾನು ನಿಮ್ಗೆ ಎಂತ ವ್ಯವಸ್ಥೆ ಬೇಕು ಇಲ್ಲೇ ಮಾಡ್ತೇವೆ. ಇಲ್ಲಿ ಬೆಲ್ಲಾದಾಗ ನೀವು ಒಳಗೆ ಬಂದರೆ ಆಯಿತು. ಅದಕ್ಕೆ ನಾವು ರಿಕ್ಲೈನರ್ ಚೇರ್ ನಾವು ಹಾಕ್ಬೇಕು. ಅದು ಬಾಡಿಗೆಯಲ್ಲಿ ತಂದು ಹಾಕುವಂಥ, ಪರ್ಮನೆಂಟ್ ಅಲ್ಲ. ಯಾಕೆ ನಾವು ಬರೀ 20-21 ದಿವಸಕ್ಕೆ ಯಾಕೆ ಅಂತ ಹೇಳಿ ಅದನ್ನು ಬಾಡಿಗೆ ತಂದು ಹಾಕ್ತೀವಿ. ನಾವು ಶಾಸಕರಿಗೆ ಏನೆಲ್ಲ ಅಟೆಂಡೆನ್ಸ್ ಹಾಕ್ಲಿಕ್ಕೆ ಮತ್ತು ಒಳಗೆ ಕೂತ್ಕೊಳ್ಳಿಕ್ಕೆ ಏನೆಲ್ಲ ಸವಲತ್ತು ಬೇಕಾ, ಏನೋ ವಾತಾವರಣ ನಿರ್ಮಾಣ ಬೇಕಾ, ಅದು ಮಾಡೋ ನನ್ನ ಜವಾಬ್ದಾರಿ. ನಾವು 1-2 ಗಂಟೆ ತನಕ ಸೆಷನ್ ನಡೆಸ್ಕೊಂಡು ಹೋದು. ಯಾಕೆ? ಯಾವುದೇ ಶಾಸಕ ಕಾಲಿಂಗ್ ಅಟೆನ್ಷನ್ ಇರಲಿ, ಕ್ವಶನ್ ಅವರ್ ಇರಲಿ, ಅರ್ಧ ಗಂಟೆ ಚರ್ಚೆ ಇರಲಿ, ಆ ದಿವಸದ ಅವನಿಗೆಲ್ಲ ಕೊಟ್ಟರೆ ಅವ್ನು ನೆಕ್ಸ್ಟ್ ಡೇ ಬರ್ತಾನೆ. ಅವನು ಪಾಪ ಅವನು ಕ್ಷೇತ್ರ ಜನರ ಬಗ್ಗೆ ಕೇಳೋದು, ನಾವು 5 ಗಂಟೆ ತನಕ ಕೂತ್ಕೊಳ್ಳೋದು, 6 ಗಂಟೆ ಲೇಟ್ ಆಯಿತು ನಾಳೆ ಅಂತ ಎದ್ದು ಬಂದರೆ ನೆಕ್ಸ್ಟ್ ಅವ್ನು ಬರೋದೇ ಇಲ್ಲ. ಯಾಕೆ ಬರಬೇಕು? ಸೀನಿಯರ್ಸ್ನೆಲ್ಲ 1 ಗಂಟೆ ಬೆಳಿಗ್ಗೆ ಮಾತಾಡ್ತಾರೆ. ಸೆಕೆಂಡ್ ಟೈಮ್ ಫಸ್ಟ್ ಟೈಮ್ ಇದ್ದವ್ರಿಗೆ ಅವಕಾಶ ಇಲ್ಲ, ಅವ್ರಿಗೆ ಮತ್ತೆ ಅಟೆಂಡೆನ್ಸ್ ಯಾಕೆ ಹೋಗ್ತಾರೆ? ನಾನು ಇವತ್ತು ಬರೆದದ್ದು ನನಗೆ ಇವತ್ತು ಎಷ್ಟು ಹೊತ್ತಾದರೂ ಕೂಡ ಸಿಗ್ತಾ ಎಂಬ ಭಾವನೆ ಇದ್ದರೆ ನಾನು ಆಸಕ್ತಿಯಿಂದ ಪ್ರಶ್ನೆ ಕೇಳ್ತೇನೆ, ಆಸಕ್ತಿಯಿಂದ ಕಾಲ್ ಆಗ್ತೇನೆ, ನಾನು ಬಂದು ಚೆಸಬಲ್ಲಿ ಕೂತ್ಕೊಳ್ತೇನೆ. ನನಗೆ ಸಿಕ್ಕೋದನ್ನು ಕೂಡ ನಾನು ಕಾದೇ ಕೂತ್ಕೊಂಡು ಹೋಗ್ತೇನೆ. ಅದಕ್ಕಾಗಿ ಅವರು ಈ ಸಮಯ ನಮಗೆ ಕಷ್ಟ ಅದು ಚಿಂತೆ ಅಲ್ಲ. ಈ ಶಾಸಕರು ಏನಿದೆಯಾ ಅವರಿಗೆ ಕೊಡುವಂಥ ಸವಲತ್ತು ಮತ್ತು ಅವ್ರಿಗೆ ಕೊಡುವಂಥ ಅವಕಾಶ ಕೊಡಬೇಕೆಂಬ ನನ್ನ ತೀರ್ಮಾನ ಆಗಿದೆ. ಸೊ ಒಟ್ಟಾರೆ ನಿಮ್ಮ ಇದೆಲ್ಲ ಯೋಚನೆಗಳು ಶಾಸಕರು ಸದನದಲ್ಲಿ ಇರಬೇಕು, ಅವರ ಹಾಜರಾತಿ ಖಚಿತಪಡಿಸ್ಕೊಳ್ಬೇಕು, ಅವ್ರು ನಮ್ಮ ಸಮಸ್ಯೆಗಳನ್ನ ಮಾತಾಡೋದಕ್ಕೆ ಅವ್ರು ಒಳಗಡೆ ಇರಬೇಕು ಅನ್ನೋದೇ. ಹೌದು, ನಮ್ಮಿಂದಾಗಿ ಅವರು ಅಟೆಂಡೆನ್ಸ್ ಲೇಟಾಗಿ ಬರೋದಿರೋದು ಅದು ನಮ್ಮಿಂದಾಗಿಲ್ಲ. ನಾವೆಲ್ಲ ರೀತಿಯ ವ್ಯವಸ್ಥೆ ಮಾಡಿ ಕೊಡಬೇಕು. ಮತ್ತೆ ಬರೆದ್ರೆ ಅವ್ರಿಗೆ ಬಿಟ್ಟಂತ ವಿಚಾರ. ಅದು ನಾಳೆ ನಮ್ಮಿಂದಾಗಿ ನಮ್ಮ ಕೆಲವೊಂದು ಕಾರಣದಾಗ ಅವರು ಹೊರಗುಳುವಂಥ ಪರಿಸ್ಥಿತಿ ಆಯ್ತು ಅಂತೇಳಿ ಅದು ಯಾರ ತಲೆಯಲ್ಲಿ ಕೂಡ ಬರಬಾರ್ದು. ಆದರೆ ಸದನದ ಅಟೆಂಡೆನ್ಸ್ ಬಗ್ಗೆನೇ ನಾವು ಮಾತಾಡ್ತಾ ಇದ್ರೆ ಎಷ್ಟೋ ಜನ ಸದನದ ಒಳಗೆ ಬರೋದಿಲ್ಲ, ಅಥವಾ ನಾಮಕಾವಸ್ಥೆಗೆ ಮೊದಲ ದಿನ ಒಂದು 4 ದಿನ ಇರ್ತಾರೆ, ಅಥವಾ ಮೊದಲನೇ ವಾರ ಇರ್ತಾರೆ, 2ನೇ ವಾರ ಅದರಲ್ಲೂ ಕೊನೆ ದಿನ ಯಾರ್ಯಾರು ಇರೋದಿಲ್ಲ. ಕೆಲವು ಪ್ರಶ್ನೆ ಇದ್ದವರು ಅಥವಾ ಉತ್ತರ ಕೊಡೋದಕ್ಕಿದ್ದವ್ರು ಬಿಟ್ಟರೆ ಉಳಿದವರೆಲ್ಲ ಹೋಗ್ಬಿಟ್ಟಿರ್ತಾರೆ. ನಾವು ಒಂದು ನಿಮಿಷದ ಲೆಕ್ಕಾಚಾರನೆ ತಗೊಂಡ್ರು ನಮ್ಮ ಹಣ, ನಮ್ಮ ತೆರಿಗೆ ಹಣನೇ ಅದು ಖರ್ಚಾಗೋದು. ಸದನದಲ್ಲಿ ಬಳಕೆ ಆಗೋದು ಕಂಪ್ಲೀಟಾಗಿ ಕರ್ನಾಟಕದ ಜನರ ತೆರಿಗೆ ಹಣ. ಈ ದುರ್ಬಳಕೆ ಅಥವಾ ಈ ರೀತಿ ಸಮಯ ಪೋಲಾಗುವಂಥದ್ದು ಅಥವಾ ಬರದೇ ಇರುವಂಥದ್ದು, ಇಂಥದ್ದಕ್ಕೆ ಬೇರೆ ರೀತಿಯ ಕಡಿವಾಣಕ್ಕೆ ಯಾವುದೂ ಅವಕಾಶವೇ ಇಲ್ವಾ? ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೆಲ್ಲವೂ ಕೂಡ ಅಷ್ಟು ಅಂಥ ಕಡಿವಾಣ ಹಾಕ್ಬಂದ್ರೆ ಯಾವುದು ವಿಚಾರ ಇಲ್ಲ. ಮತ್ತು 70% ಸದಾ ಅಟೆಂಡೆನ್ಸ್ ಇರ್ತದೆ ಈಗ, ಇಲ್ಲ ಅಂತಲ್ಲ. ಅದಕ್ಕೆ ನಾವು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ನಾವು ಎಷ್ಟು ಸಮಯ ಯಾರಿದ್ರು ಏನಿದೆ ಮಾಹಿತಿ ಕೊಟ್ಟು ನಮಗೆ ಇವತ್ತು ನಮ್ಮ ಕೈಯಲ್ಲಿ ಇವತ್ತಿದೆ. ನನಗೆ ವಿಶ್ವಾಸ, ಒಂದು ಉತ್ತಮವಾದ ವಾತಾವರಣ ಬಂದರೆ ಸದನ ಮುಂದೆ ಚೆನ್ನಾಗಿ ಬಂದರೆ ಇನ್ನೂ ಕೂಡ ಅಟೆಂಡೆನ್ಸ್ ಜಾಸ್ತಿ ಬರ್ತಾರೆ, ವಿಶ್ವಾಸ ಖಂಡಿತ ನನಗೆ ಇರ್ತದೆ. ಗದ್ದಲ ಕೋಲಾಹಲಗಳು, ಸದನ ಅಂತಂದರೆ ಅದ್ರ ಜೊತೆಗೆ ಬರುವಂಥ ಪದಗಳು, ಅದು ಬೈ 1 get 1 ಫ್ರೀ ಅನ್ನೋ ಥರ. ಸದನ ಇದ್ದರೆ ಗದ್ದಲ ಇದೆ, ಕೋಲಾಹಲ ಇದೆ ಅಂಥೇಳಿ ಎಷ್ಟೋ ಸಮಯ 1-2 ಗಂಟೆ ಸದನಗಳನ್ನು ಮುಂದೂಡಬೇಕಾದಂಥ ಅವಶ್ಯಕತೆ ಕೂಡ ಬರುತ್ತೆ. ಈ ಗದ್ದಲ ಕದನ ಸದನದಲ್ಲಿ ಬೇಕಾ? ಅದನ್ನು ಬಿಟ್ಟು ಜನರ ಸಮಸ್ಯೆಗಳನ್ನು ನೇರ ಚರ್ಚೆ ಮಾಡುವಂಥ ಅವಕಾಶ ಅಥವಾ ವ್ಯವಸ್ಥೆ ಯಾವಾಗ ಬರುತ್ತೆ? ಸದನದಲ್ಲಿ ಗದ್ದಲ ಕೋಲಾಹಲ ಇದೆಲ್ಲ ಭಾರತ ದೇಶದ ಪ್ರಜಾಪ್ರಭುತ್ವ ಸೌಂದರ್ಯ.
ಇರಲೇಬೇಕಾಗ್ತದೆ. ಗದ್ದಲಿಲ್ಲದೆ ನೀವು ಕೇಳ್ತೀರಿ ಏನು ಮಾರ ಸಪ್ಪೆ ಇದೆ ಇವತ್ತು ಸೆಷನ್, ನಿಮ್ಮ ಮಾಧ್ಯಮದವ್ರಿಗೆ ಏನು ಎಲ್ಲ ಕರೆಕ್ಟಾಗಿದ್ರೆ ಏನು ಬಾಲ ಸಪ್ಪೆ ಇದೆ ಅಂತೇಳಿ ಕೇಳ್ತೀವಿ. ಆದ ಕಾರಣ ಗದ್ದಲ ಕೋಲಾಹಲ ಇದೆಲ್ಲವೂ ಕೂಡ ಈ ದೇಶದ ಪ್ರಜಾಪ್ರಭುತ್ವ ಸೌಂದರ್ಯ ಮತ್ತು ಅವಕಾಶಗಳು, ಮತ್ತು ಅದು ಎಲ್ಲವೂ ಕೂಡ ಜನರಿಗೆ ಪ್ರಯೋಜನ ಆಗುವ ರೀತಿಯಲ್ಲಿ ಆಗಬೇಕು. ಈ ಚರ್ಚೆಗಳು ಮತ್ತು ಅದಕ್ಕೆ ಪ್ರತಿಭಟನೆಗಳು ಇರಲಿ ಯಾವುದೇ ಅದು ಮಾಡಿ ಬೇಕಂತ ಬೇಡ ಅಂತ ಹೇಳೋದಿಲ್ಲ. ಆದರೆ ಅದು ಒಂದು ಅತ್ಯುತ್ತಮವಾದ ಚರ್ಚೆಗೆ ಮುಖಾಂತರ ಅದು ಜನರಿಗೆ ಪ್ರಯೋಜನ ರೀತಿಯಲ್ಲಿ ಆಗಬೇಕು. ಕೆಲವೊಮ್ಮೆ ಏನಾಗ್ತದೆ, ಯಾರೊಂದು ಮಾತಾಡದಂತೆ ಹೇಳಿಕೊಂಡು ಅಲ್ಲಿಂದ ಮತ್ತೆ ಮಾತಾಡೋದು, ಇಲ್ಲಿಂದ ಮತ್ತೆ ಮಾತಾಡೋದು, ಮತ್ತೆ ಬಾವಿಗೆ ಬರೋದು, ಮತ್ತೆ 10 ನಿಮಿಷವೇ ನಾನು ಅರ್ಧ ವಿಷಯದಲ್ಲೇ ಮುಗಿಯೋದು, ಮಾತಾಡೋದು, ಸಮಸ್ಯೆ ಸೃಷ್ಟಿಸೋದು, ಮತ್ತೆ ಬಗೆಹರಿಸೋದು. ಆದಾಗ ನಮ್ಮ ಗದ್ದಲ ಬೇಕು, ಬಿಲ್ ಬಗ್ಗೆ ಚರ್ಚೆ ಆಗಿದೆ ಸರಿ, ದೊಡ್ಡ ಮಟ್ಟ ಪ್ರೊಟೆಸ್ಟ್ ಆದರೆ ಬರ್ತಾರೆ, ವೆಲ್ಲಿಗೆ ಬರಲಿ. ಆದರೆ ಅದೇ ಕಳೆದ ಬಾರಿಯ ಬೆಳಗಾವಿಯ ಸದನದ ಕೊನೆಯ 2 ದಿನಗಳಲ್ಲಿ ನಾವು ಸದನದ ಇತಿಹಾಸದಲ್ಲಿ ನೋಡದೇ ಇರುವಂಥ ಹಲವು ಘಟನೆಗಳನ್ನು ನೋಡಬೇಕಾದಂಥ ದುರ್ದೈವ ನಮ್ಮ ಪಾಲಿಗಾಯಿತು. ನಾವು ಇಚ್ಛೆ ಮಾಡಿರಲಿಲ್ಲ ಅಂಥ ಘಟನೆಗಳು ಮತ್ತೆ ಮರುಕಳಿಸೋದೇ ಇಲ್ಲ ಅಂತ ಹೇಳುವಂಥ ವ್ಯವಸ್ಥೆಯಲ್ಲೂ ನಾವಿಲ್ಲ. ಆದರೆ ಮರುಕಳಿಸದೇ ಇರೋದಕ್ಕೆ ಸ್ಪೀಕರ್ ಆಗಿ ನೀವು ಶಾಸಕರಿಗೊಂದು ಸಲಹೆ ಅಂತ ಕೊಡೋದಾದರೆ? ನಾನು ಎಲ್ಲ ಶಾಸಕರಿಗೆ ನಾನು ಹೇಳಿದಿಷ್ಟೇ, ನಾವು ಆಡುವ ಪ್ರತಿ ಮಾತು ಮತ್ತು ಮಾಡುವ ಪ್ರತಿ ಕೆಲಸ ಅದು ಸದನದ ಗೌರವವನ್ನು ಉಳಿಸ್ಕೊಳ್ಬೇಕು. ನಮಗೆ ಇವತ್ತೆಲ್ಲ ಅಧಿಕಾರ ಮತ್ತು ಪ್ರಿವಿಲೇಜ್ ಇದೆ, ಯಾಕೆ? ಅದು ಸಮಾಜಕ್ಕೆ ಮಾರಕವಾಗುವ ಮಾತನ್ನು ಆಡಲಿಕ್ಕೆ ಅಲ್ಲ, ಸಮಾಜಕ್ಕೆ ಪೂರಕವಾದ ಮಾತನ್ನು ಆಡಲಿಕ್ಕೆ. ಸೊ ಶಾಸಕರು ಅವರವರ ಜವಾಬ್ದಾರಿಯನ್ನು ಅವರವರು ಅರ್ಥ ಮಾಡಿಕೊಂಡು ಬಹುಶಃ ಇವತ್ತು ತಮ್ಮ ನಡವಳಿಕೆಯನ್ನು ಇಟ್ಕೊಳ್ಬೇಕು. ಕೆಲವೊಮ್ಮೆ ಹೆಚ್ಚು ಕಮ್ಮಿ ಆಗ್ತಂತ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಮನುಷ್ಯರು ಹೆಚ್ಚು ಕಮ್ಮಿ ಆಗೇ ಆಗ್ತದೆ. 100ಕ್ಕೆ 100 ಯಾರು ಕೂಡ ಪರ್ಫೆಕ್ಟ್ ಇಲ್ಲ, ಅದು ದೇವರು ಮಾತ್ರ 100ಕ್ಕೆ 100 ಪರ್ಫೆಕ್ಟ್ ಇರುವ ಇದರಲ್ಲಿ. ಅದು ಕೆಲವೊಮ್ಮೆ ಬರ್ತದೆ ಇದರಲ್ಲಿ, ಅದು ಮತ್ತೆ ಸರಿಯಾಗಿ ಹೋಗ್ತದೆ. ಟೀಕೆಗಳು ಯಾರಿಗೂ ಬರೋದೇ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಖಾದರ್ ಅವರಿಗೆ ಸಹಜವಾಗಿ ಇತ್ತೀಚೆಗೆ ನಾನು ಕೇಳಿಸ್ಕೊಂಡಿರುವಂಥ ಟೀಕೆ ಅಂತಂದರೆ, ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆಗಳಿವೆ, ಶಾಲೆಗಳು ಮೇಲ್ಛಾವಣಿಗಳು ಕುಸಿಯೋ ಹಂತದಲ್ಲಿದ್ದರೆ ಸ್ಪೀಕರ್ ಖಾದರ್ ಅವರು 40 ನಾಯಿನ ಸಾಕೋದಕ್ಕೆ CS ಕೂರಿಸ್ಕೊಂಡು ಸಭೆ ಮಾಡ್ತಾರೆ, ಏನು ರಾಜ್ಯದಲ್ಲಿ ಸಮಸ್ಯೆಗಳೇ ಇಲ್ವಾ, ನಾಯಿಗಳೇ ಸಮಸ್ಯೆನಾ ಅನ್ನುವಂಥ ಒಂದು ಟೀಕೆ ಬರುತ್ತೆ. ಇರ್ಬೋದು, ಆ ಸಮಸ್ಯೆಗಳೇ ಆ ವ್ಯಾಪ್ತಿಯ ಶಾಸಕರಿದ್ದಾರೆ, ಅಲ್ಲಿ ಮಂತ್ರಿಗಳಿದ್ದಾರೆ, ಅದನ್ನು ಬಗೆಹರಿಸ್ತಾರೆ. ನನ್ನ ಸಮಸ್ಯೆಯಲ್ಲಿ ನನ್ನ ಈ ವಠಾರದಲ್ಲಿ ಆವರಣದಲ್ಲಿರುವಂತಹ ನಾಯಿಗಳಿಗೆ ಕೂಡ ಬದುಕು ಅವಕಾಶ ಇದೆ, ಜನರಿಗೂ ನಿರ್ಭಯ ಬರುವಂಥ ವಾತಾವರಣ ನಿರ್ಮಾಣ ಮಾಡಬೇಕು. ಅದಕ್ಕೆ ಏನು ಮಾಡಬೇಕಂತ ಹೇಳಿಕೊಂಡು ನಾವು ಚರ್ಚೆ ಮಾಡಿದ್ದೇವೆ. ನಾನು ನನ್ನ ಕೆಲಸ ಮಾಡಿದ್ದೇನೆ, ನಾನು ಹೋಗಿ ಮಂತ್ರಿ ಕೆಲಸ ಮಾಡಲಿಕ್ಕೆ ಆಗ್ತದಾ? ಅದು ಅವರವರು ಮಾಡ್ತಾರೆ. ಟೀಕೆಗಳಿಗೆ ನೀವು ಯಾವತ್ತೂ ಜಗ್ಗೋದಿಲ್ಲ. ನೋಡಿ, ನಾನು ಈ ಟೀಕೆಗಳನ್ನು ಸ್ವೀಕರಿಸಿ ಇದನ್ನು ದೊಡ್ಡ ಗೋಣಿಯಲ್ಲಿ ಹಾಕಿ ಬಂಡಲ್ ಮಾಡಿ ಅದರ ಮೇಲೆ ನಿಂತ ಯಶಸ್ಸು ಆದವನು. ಸೊ ಟೀಕೆಯನ್ನು ಸಕಾರಾತ್ಮಕ ಸ್ವೀಕರಿಸದೇ ಬಂದವರು ನಾವು. ಇದರಲ್ಲಿ ಟೀಕೆ ಎಂಬ ಆ ಬೆಂಕಿಯಲ್ಲಿ ಅರಳಿ ಬಂದಂಥ ನಾಯಕತ್ವ ನಮ್ಮದು. ಕಾಂಗ್ರೆಸ್ಸಿಗರೆಲ್ಲರನ್ನೂ ಒಂದು ನೋಡೋ ದೃಷ್ಟಿ BJPಯವ್ರು ಬೇರೆ, ಆದರೆ ಖಾದರ್ ಸಾಹೇಬ್ರನ್ನ ನೋಡೋ ದೃಷ್ಟಿ ಬೇರೆ. ಖಾದರ್ ಸಾಹೇಬರು ಸಮಾಜದ ಸಾಹೇಬ್ರಲ್ಲ, ಖಾದರ್ ಸಾಹೇಬರು ಒಂದು ಭಾಗಕ್ಕೆ ಸೀಮಿತವಾದಂಥ ಸಾಹೇಬ್ರಲ್ಲ. ಖಾದರ್ ಸಾಹೇಬರು ಕುಂಭಮೇಳಕ್ಕೂ ಹೋಗ್ತಾರೆ, ಮೆಕ್ಕಾಗೂ ಹೋಗ್ತಾರೆ, ಎರಡನ್ನೂ ಗೌರವಿಸ್ತಾರೆ ಅಂತ. ಕುಂಭಮೇಳಕ್ಕೆ ಹೋಗಿ ಬಂದ್ರಿ ಖಾದರ್ ಸಾಹೇಬ್ರೆ, ನಿಮ್ಮದೇ ಪಕ್ಷದಲ್ಲಿ ನಂಗೆ ಗೊತ್ತಿಲ್ಲ, ನಿಮಗೆ ಇವತ್ತು ನಿಮ್ಮದೇ ಪಕ್ಷ ಅಂತ ಹೇಳೋದು ಎಷ್ಟು ಈ ಕ್ಷಣಕ್ಕೆ ಸರಿನೋ ಅಲ್ವೋ ಗೊತ್ತಿಲ್ಲ, ಆದರೆ ನೀವು ವೇರ್ ಯು ಬಿಲಾಂಗ್ ಅನ್ನೋ ಪಕ್ಷದಲ್ಲಿ ಕುಂಭಮೇಳದ ವಿಚಾರದಲ್ಲಿ ಬೇರೆ ಬೇರೆ ರೀತಿಯ ವಾದ ವಿವಾದ ಅಥವಾ ಬೇರೆ ಬೇರೆ ಕಾರಣಗಳು ನ್ಯಾಷನಲ್ ಮೀಡಿಯಾದವರೆಗೂ ಹೋದವು. ಆದರೆ ಕಾಂಗ್ರೆಸ್ ಸ್ಪೀಕರ್ ಮಾಡಿರುವ ಖಾದರ್ ಕುಂಭಮೇಳಕ್ಕೋ ಕುಂಭಮೇಳವನ್ನು ಹೊಗಳು ಬರ್ತಾರೆ. ಹೌದು, ಯಾಕೆ ನೋಡಿ, ನಾನದು ನನ್ನ ವ್ಯಕ್ತಿಗತ ವಿಚಾರ. ನನಗೆ ದೇಶದ ಸಂಸ್ಕೃತಿ ಏನಂತ ನಮಗೆ ಆ ಕಡೆ ಹೋಗಿ ನೋಡಲಿಲ್ಲ. ಇದೊಂದು ಅವಕಾಶ, ಇಡೀ ದೇಶ ಜನರು ಅಲ್ಲಿಗೆ ಬಂದಿದ್ದರು. ನನಗೆ ಕಳೆದ ಸಲ ಇದಾಗುವಾಗಲೇ ಅಲ್ಲಿಗೊಮ್ಮೆ ಹೋಗಬೇಕಂತ ನನ್ನ ಮನಸ್ಸಲ್ಲಿತ್ತು. ಮತ್ತು ಕುಂಭಮೇಳಕ್ಕಂತಲ್ಲ, ನನ್ನ ಊರಲ್ಲಿ ಎಂಥ ಈ ಕಾರ್ಯಕ್ರಮ ಆದರೂ ಕೂಡ ನಾನು ಹೋಗಿ ನೋಡಿ ಬರ್ತೇನೆ. ಶಾಸಕನಾದ ನಂತರ ಕರೆದಾಗ ನಾನು ಸಂಪೂರ್ಣವಾಗಿ ಅಲ್ಲೇ ನಾನು ಕಾರ್ಯಕ್ರಮದಲ್ಲಿ ಇರ್ತೇನೆ. ಅಲ್ಲಿ ಸಂಸ್ಕೃತಿಗೆ ಗೌರವ ಕೊಟ್ಟು ಸಂಸ್ಕೃತಿ ಅರ್ಥ ಮಾಡಿಕೊಂಡು ನಾವು ಕೂಡ ಕಲಿತುಕೊಂಡು ನಮ್ಮ ವ್ಯಕ್ತಿತ್ವ ರೂಪಿಸಿದ್ದೇವೆ. ಸೊ ಕುಂಭಮೇಳಕ್ಕೆ ಹೋಗ್ಬೇಕಂತ ನನಗೆ ದೊಡ್ಡ ಮಟ್ಟ ಆಶೆ ಹಿಂದೆ ಸಲ ಆದಾಗಿತ್ತು. ಅದನ್ನು ಪೂರ್ಣ ಕುಂಭ 12 ವರ್ಷಕ್ಕೊಮ್ಮೆ ಆಗುವಂಥದ್ದು. ಈ ಸಲ ಸ್ಪೀಕರ್ ಆಗಿ ನನಗೆ UP ಸ್ಪೀಕರ್ ಅವರು ಆಟೋಮೆಟಿಕ್ ಕರೆದ್ರು. ಇದು ಅವಕಾಶದ ತಕ್ಷಣ ಹೋದೆ. ನನಗೆ ಅತ್ಯಂತ ಸಂತೋಷನಾಗಿದ್ದೇನೆ. ನನಗೆಲ್ಲ ಒಂದು ಪರಿಚಯ ಆಯಿತು. ನಾಗ ಸಾಧುಗಳು ಯಾವ ರೀತಿ ಬರ್ತಾರೆ, ಏನು ಗೌರಿಗಳೆಂದರೆ ಏನು, ಅಖಾಡಗಳೆಂದರೆ ಏನು, ನಮಗೊಂದು ನಾಲೆಜ್ ಸಿಗ್ತದಲ್ಲ. ಮತ್ತು ಅಲ್ಲಿ ಸೌಹಾರ್ದತೆ, ದೊಡ್ಡ ಮಟ್ಟದ ಸೌಹಾರ್ದತೆ, ಅಷ್ಟು ಎಲ್ಲ ಜಾತಿ ವರ್ಗದ ಅಷ್ಟು ಪ್ರೀತಿ ವಿಶ್ವಾಸದಲ್ಲಿ ಇದ್ದಾರೆ. ಪಕ್ಕದ ದರ್ಗಾದ ಹೋಗೋದೆ ನಾನು, ಮುಸ್ಲಿಮರಿಗಿಂತ ಹಿಂದೂ ಸಹೋದರಲ್ಲಿ ಜಾಸ್ತಿ ತಾಯಂದಿರು. ಸೊ ನಮಗೆ ದೂರ ಇದ್ದಾಗ ನಮ್ಗೆ ಗೊತ್ತಿರಲಿಲ್ಲ, UPಯಲ್ಲಿ ಹಾಗೆ, UPಯಲ್ಲಿ ಈಗ ನಮ್ಮ ತಲೆಯಲ್ಲಿ ಇರ್ತದೆ. ಅಲ್ಲಿ ಹತ್ತಿರ ಹೋದಾಗಲೇ ಅದು ಗೊತ್ತಿಲ್ಲ, ಎಲ್ಲ ನಮ್ಮ ಅಷ್ಟು ಪ್ರೀತಿ ವಿಶ್ವಾಸದಿಂದ
ಅಲ್ಲಿ ಇರ್ತಾರೆ ಅಂತೇಳಿ. ಆದರೆ ನಿಮ್ಮ ಸಮಾಜದವರು ನಾನು ಐ ಡೋಂಟ್ ವಾಂಟ್ ಟು ಮೆನ್ಷನ್ ಆದರೂ ಕೂಡ ಮುಸ್ಲಿಂ ಬಾಂಧವರ ನಂಬಿಕೆಯ ವಿರುದ್ಧವಾಗಿ ಯುಟಿ ಖಾದರ್ ನಡ್ಕೊಂಡ್ರು ಅನ್ನುವಂಥ ಒಂದು ಅಸಮಾಧಾನ ನಿಮ್ಮಲ್ಲಿ ಅಥವಾ ನಿಮ್ಮ ಸಮಾಜದಲ್ಲಿ ಹುಟ್ಟುಕೊಳ್ಳಿಲ್ಲ? ಇಲ್ಲ ನೋಡಿ, ನಮ್ಮಲ್ಲಿ ವಿಶ್ವಪ್ರವಾದಿಯವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವ್ಯಾವ ಪ್ರದೇಶದಲ್ಲಿ ನೀವು ಜೀವನ ಮಾಡ್ತೀರಿ ನಿಮ್ಮ ಧರ್ಮವನ್ನು ಆಚರಣೆ ಮಾಡೋ ಜೊತೆಯಲ್ಲಿ ಆ ಊರಿನ ಸಂಸ್ಕೃತಿಗೆ ಮತ್ತು ಕಾನೂನಿಗೆ ಗೌರವ ಕೊಟ್ಟು ಜೀವನ ಮಾಡಬೇಕಂತೇಳಿ ಅಲ್ವಾ. ಈಗ ಒಂದು ಹಿಂದೂ ಸಹೋದರ ನಮ್ಮ ದರ್ಗಕ್ಕೆ ಉಳ್ಳಲ್ ದರ್ಗಕ್ಕೆ ಬಂದು ನಮ್ಮ ಉರುಸ್ ಕಾರ್ಯಕ್ರಮ ಭಾಗವಹಿಸಿದಾಗ ನಾವೆಷ್ಟು ಸಂತೋಷ ಆಗೋದಿಲ್ಲ. ಹಾಗಾದ್ರೆ ನಾವು ಅಲ್ಲಿ ಹೋದಾಗ ಯಾರು ಬೇಗ ಬೇಸರ ವ್ಯಕ್ತಪಡಿಸಬೇಕು. ಕೆಲವರು ಇರ್ತಾರೆ, ಅದು ಅವರವರ ವ್ಯಕ್ತಿತ್ವ ಅವ್ರ ಇರ್ತದೆ, ಅದು ಅವರ ಒಂದು ಥಿಂಕಿಂಗ್ ಐಡಿಯಾಲಜಿ ಆ ರೀತಿ ಅವ್ರನ್ನ ಹೇಳ್ತಾರೆ. ಅದಕ್ಕೆ ನಾವು ರಿಯಾಕ್ಷನ್ ಮಾಡಲಿಕ್ಕೆ ಆಗೋದಿಲ್ಲ. ಅವ್ರೇನು ಹೇಳ್ತಾರೆ ಅಂತ ಮುಖ್ಯ ನನಗೆ ಇಲ್ಲ, ನಾನೇನು ಮಾಡ್ತೇನೆ ಅಂತ ನನಗೆ ಮುಖ್ಯ. ಅವ್ರು ನನಗೆ ಯಾರು ಏನು ಹೇಳಿದ್ರು ನನಗೇನು. ಖಾದರ್ ಸಾಹೇಬ್ರ ಊರಲ್ಲಿ ನಮ್ಮನೆ ಇರೋದು, ನಮ್ಮನೆ ಎಡಭಾಗದಲ್ಲಿ ಸುಲೈಮಾನ್ ಸಾಹೇಬ್ರ ಮನೆ, ಮುಂದೆ ಮೊಹಮ್ಮದ್ ಸಾಹೇಬ್ರ ಮನೆ, ಬಲಭಾಗದಲ್ಲಿ ಮತ್ತೊಬ್ಬರು. ನಮ್ಮ ಮನೆ ಸುತ್ತ ಬರೆದಿರೋದೇ ಮುಸ್ಲಿಂ ಕುಟುಂಬಗಳಿಂದ, ಮುಸ್ಲಿಂ ಸಹೋದರರಿಂದ. ನಮ್ಮಲ್ಲೊಂದು ಭಾವೈಕ್ಯತೆ ಇದೆ. ಅವ್ರ ಮನೇಲಿ ಏನೋ ಒಂದು ಊಟ ಆದರೆ ನಾನು ಹೋಗ್ತೀನಿ, ನಮ್ಮನೆ ಊಟಕ್ಕೆ ಅವ್ರು ಬರ್ತಾರೆ. ಆದರೆ ಆ ಭಾವೈಕ್ಯತೆಯ ಅಂಶಗಳು ಕಾಲ ಕಳೆದಂತೆ ಬಹಳ ಬೇರೆ ರೀತಿಯಲ್ಲಿ, ಅಂದರೆ ನಮಗೂ ನಿಮಗೂ ಸಂಬಂಧವೇ ಇಲ್ಲವೇನೋ, ನಾವು ನೀವು ಬೇರೆ ಬೇರೆ ದೇಶದವರೇನೋ ಅನ್ನುವ ಹಂತಕ್ಕೆ ಇವತ್ತು ಹೋಗಿದೆ. ಅದು ಒಂದು ಸಮುದಾಯ ಅಂತಲ್ಲ, ಎಲ್ಲ ಟಿಟ್ ಫಾರ್ ಟ್ಯಾಟ್ ಆಗ್ತಾ ಇದೆ. ನೀವು ಸ್ಪೀಕರ್ ಆಗಿ ಅಲ್ಲ ಅಥವಾ ವಿಧಾನಸಭೆಯಲ್ಲಿ ಕೂತಲ್ಲ, ಒಬ್ಬ ಮುಸ್ಲಿಂ ಮುಖಂಡರಾಗಿ, ಒಬ್ಬರು ಖಾದರಾಗಿ ಒಂದು ಮೆಸೇಜನ್ನು ಯಾರು ತಗೊಳ್ಳಲ್ವಾ? ಅಥವಾ ಈ ಮೆಸೇಜನ್ನು ಕೊಡುವ ಅಗತ್ಯತೆ ಅನಿವಾರ್ಯತೆ ಈಗ ಇದೆ ಅಂತ ಅನಿಸೋದು? ನೋಡಿ, ಇದು ಈ ದೇಶದ ಪ್ರತಿಯೊಬ್ಬರು ಮಾಡಬೇಕಾದ ಕೆಲಸ. ಇದರಲ್ಲಿ ನೋಡಿ, ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನಾವು ಒಂದು ಹೆಜ್ಜೆ ಮುಂದೆ ಇಟ್ಟರೆ ಸೌಹಾರ್ದತೆಗೆ ಬೇರೆ 10 ಹೆಜ್ಜೆ ನಮ್ಮ ಜೊತೆಯಲ್ಲಿ ಬರ್ತಾರೆ. ಪ್ರತಿಯೊಬ್ಬರು ಅವರ ಹಂತದಲ್ಲಿ ಅವರು ಒಂದು ಹೆಜ್ಜೆ ಮುಂದೆ ಇಡಬೇಕು. ಒಂದು ಹೆಜ್ಜೆ ಒಬ್ಬರು ಮುಂದೆ ಇಟ್ಟರೆ ಇನ್ನೊಬ್ಬರು 10 ಹೆಜ್ಜೆ ಮುಂದೆ ಇಡಲಿಕ್ಕೆ ನಮ್ಮ ಜೊತೆ ಬಂದು ಸೇರ್ತಾರೆ. ಅದು ನನ್ನ ಕ್ಷೇತ್ರದ ಮುಖ್ಯ ರಸ್ತೆಯಲ್ಲಿ ಒಂದು ಹಿಂದೂ ಮಕ್ಕಳ ಸೋದರ ಮಕ್ಕಳು, ಕ್ರಿಶ್ಚಿಯನ್ ಸೋದರ ಮಕ್ಕಳು, ಮುಸ್ಲಿಂ ಸೋದರ ಮಕ್ಕಳು, ಬಡವರ ಮಕ್ಕಳು, ಶ್ರೀಮಂತರ ಮಕ್ಕಳು, ಶೋಷಿತ ವರ್ಗದ ಮಕ್ಕಳು ಕೈ ಹಿಡಿದುಕೊಂಡು ಸಂತೋಷದಿಂದ ನೆಮ್ಮದಿಯಿಂದ ನಡೆದಾಡಿಕೊಂಡು ಮುಖ್ಯ ರಸ್ತೆಯಲ್ಲಿ ಓಡಾಡುವಂಥ ವಾತಾವರಣ ನಿರ್ಮಾಣ ಮಾಡಿದೆ. ಅದು ನಿಜವಾದ ನಮ್ಮ ಕ್ಷೇತ್ರದ ಅಭಿವೃದ್ಧಿ. ಅದಕ್ಕೆ ಯಾವುದೇ ಅಂತ ಕೂಡ ನಾನು ಹೋಗಲಿಕ್ಕೆ ನಾನು ತಯಾರಿದ್ದೇನೆ. ಈ ನಮ್ಮ ಕಾಂಕ್ರೀಟ್ ರೋಡ್ ಅಂದರೆ ಒಂದು ಪಾರ್ಟ್. ಎಸ್, ದಟ್ ಇಸ್ ನಾಟ್ ಸಮ್ ಕಂಪ್ಲೀಟ್ ಡೆವಲಪ್ಮೆಂಟ್. ಕಂಪ್ಲೀಟ್ ಡೆವಲಪ್ಮೆಂಟ್ ಇದು. ಬಟ್ ಅದು ಆಗ್ತಾ ಇಲ್ವಲ್ಲ ಅಂತ ಅದಕ್ಕೆ ಕಾರಣ ಏನು ಕೇಳಿದ್ರೆ ರಾಜಕಾರಣಿಗಳೇ. ಎಲ್ಲ ಒಂದು ಕಡೆ ತುಷ್ಟೀಕರಣ, ಎಲ್ಲ ಒಂದು ಕಡೆ ಒಂದು 50 ಓಟ್ ಮುಸ್ಲಿಮರು ಜಾಸ್ತಿ ಇದೆ ಅಂತಂದ್ರೆ ಅಲ್ಲಿ ಹಿಂದೂನ ಬೈಯೋದಕ್ಕೂ ಬೇಜಾರಿಲ್ಲ. ಇನ್ನೊಂದು ಕಡೆ ಹಿಂದೂ 100 ಜನ ಜಾಸ್ತಿ ಇದ್ದಾರೆ ಅಂತಂದ್ರೆ ಅಲ್ಲಿ ಬಾಯಿ ಬಂದಂಗೆ ಮುಸ್ಲಿಂ ಬೈಯೋದಕ್ಕೂ ಅವ್ರು ಹೆಸೋದಿಲ್ಲ. ಒಟ್ಟಾರೆ ಜನರ ಮನಸ್ಸಿನಲ್ಲಿ ವಿಷಬೀಜ ಬಿತ್ತುತ್ತಾ ಇರುವಂಥ ಮೂಲ ಎಲ್ಲಿ ಕೇಳಿದ್ರೆ ರಾಜಕಾರಣ. ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ, ತಾವು ಓಟ್ ಪಡ್ಕೊಳ್ಳೋದಕ್ಕೆ ಈ ರೀತಿ ಬಳಕೆ ಮಾಡ್ತಿದ್ದಾರೆ. ಅಂದರೆ ಎಲ್ಲವೂ ಕೂಡ ರಾಜಕಾರಣ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಮತ್ತು ರಾಜಕಾರಣಿಗೆ ದೋಷಿಸೋದು ನಾನು ತಪ್ಪಂತ ಹೇಳೋದು ಕೂಡ. ಯಾಕೆ? ರಾಜಕಾರಣಿಗೆಲ್ಲ ಪಬ್ಲಿಕ್ ಪ್ರಾಪರ್ಟಿ, ಯಾರಿಗೂ ಏನು ಬೇಕಾದರೂ ಹೇಳ್ಬೋದು. ಮತ್ತು ಧರ್ಮಗೊಂದು ಸಿಗ್ತಾರೆ ರಾಜ್ಯಕ್ಕೆ ದೂರಲಿಕ್ಕೆ. ಇದರಲ್ಲಿ ಅವರವರ ಜವಾಬ್ದಾರಿನ ಅರ್ಥ ಮಾಡಿಕೊಂಡು ಅವರವರ ಕೆಲಸ ನಿಭಾಯಿಸಿದರೆ ಕರೆಕ್ಟ್ ಆಗ್ತದೆ. ಈಗೇನಾಗ್ತದೆ, ನಾವು ಎಲ್ಲೂ ಆಡಳಿತ ಪಕ್ಷ ಪ್ರತಿಪಕ್ಷ ಸರಿ ಇಲ್ಲ ಅಂತೆ, ಪ್ರತಿಪಕ್ಷದ ಆಡಳಿತ ಸರಿ ಇಲ್ಲ ಅಂತೇಳಿ, ನಾವಿಲ್ಲಿ ಕೂತ್ಕೊಂಡು ಕೋರ್ಟು ಸರಿ ಇಲ್ಲ ಅಂತೇಳಿ, ಕೋರ್ಟ್ ಹೇಳಿದ್ರು ನಮ್ಮನ್ನು ಸರಿ ಇಲ್ಲ ಅಂತೇಳಿ, ಮೀಡಿಯಾ ಹೇಳೋದು ನೀವು ಸರಿ ಇಲ್ಲ ಅಂತೇಳಿ, ಇನ್ನೊಬ್ಬನೇದು ಮೀಡಿಯಾ ಸರಿ ಇಲ್ಲ ಅಂತೇಳಿ, ಕಡೆಗೆಲ್ಲ ಅಧಿಕಾರಿ ಸರಿ ಇಲ್ಲ. ಒಬ್ಬರೊಬ್ಬರನ್ನ ದೋಷಣೆ ಮಾಡೋದು ಅಲ್ಲದೆ ಅಧಿಕಾರಿಗಳು ಇನ್ನೊಬ್ಬರನ್ನ ದೋಷಣೆ ಮಾಡೋದು, ಇವರು ಕೋರ್ಟನ್ನು ದೋಷಣೆ ಮಾಡೋದು, ಕೋರ್ಟು ಮೀಡಿಯಾ ಒಬ್ಬರೊಬ್ಬರು ನಾವು ಪರವನ್ನು ದೋಷಿಸುವ ಹೊರತು ನಾವು ಕೂತ್ಕೊಂಡು ಹೇಗೆ ಸರಿಪಡಿಸುವ ಆಲೋಚನೆ ಮಾಡಿದಾಗ ಇದಕ್ಕೆಲ್ಲ ಕೂಡ ಪರಿಹಾರ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಅದು ಪ್ರತಿಯೊಬ್ಬರನ್ನು ಕೂಡ ಇದು ಆಗಬೇಕಾಗ್ತದೆ. ಸಾಮಾನ್ಯವಾಗಿ ಯಾವುದೇ ರಾಜಕಾರಣಿ ಯಾವುದೇ MLA ಗೆದ್ದ ಮೇಲೆ ಮಿನಿಸ್ಟರ್ ಆಗೋದಕ್ಕೆ ಇಷ್ಟಪಡ್ತಾರೆ. ಅದು ಸ್ಪೀಕರು ಅಂತಂದಾಗ ಏನು ಓಡ್ ಬಂದು ಒಪ್ಕೊಳ್ಳೋದಿಲ್ಲ. ಆ ಸಂದರ್ಭ ಬಂದಾಗ ಒಪ್ಕೊಳ್ಳೇಬೇಕು. ಆದರೆ ಅಪ್ಪಿಕೊಂಡು ಸ್ಪೀಕರ್ ಆಗೋರು ಭಾಳ ಕಡಿಮೆ. ಯುಟಿ ಖಾದರ್ ಸ್ಪೀಕರ್ ಆಗಬೇಕು ಅನ್ನೋ ಸಂದರ್ಭದಲ್ಲಿ ಖಾದರ್ ಅವ್ರಿಗೇನಾದರೂ ಈಗೇನೋ ಶೇರಿಂಗು, ಅಧಿಕಾರ ಶೇರಿಂಗ್ ಅಂತ ಏನೋ 2 ವರ್ಷ ಇರಿ ಖಾದರ್ರೆ ಮತ್ತೆ ಚೇಂಜ್ ಮಾಡೋಣ ಅನ್ನುವಂಥ ಅಭಯ ಏನಾದರೂ ಸಿಕ್ಕಿದೆಯಾ? ಅಥವಾ ಈ ಸಭಾಧ್ಯಕ್ಷ ಸ್ಥಾನ ನಿಮಗೆ ಸಿಕ್ಕದಂಥ ಸಂದರ್ಭ ನೆನಪಿದೆಯಾ? ನನಗೆ ಮನಸ್ಸಲ್ಲಿ ಸ್ಪೀಕರ್ ಆಗ್ತದೆ ಅನಿಸಿರಲಿಲ್ಲ. ನಾನು ರಾತ್ರಿ 10 ಗಂಟೆ ಕರೆದು ಹೀಗೆ ಸ್ಪೀಕರ್ ಆಗಬೇಕಂತ ಹೇಳಿದಾಗ ನಾನೆಲ್ಲ ಸ್ಪೀಕರ್ ಆಗಿ ನನಗೇನು ತೊಂದರೆ ಇಲ್ಲ, ನಾನು ಯಾವುದಕ್ಕೂ ರೆಡಿ. ನಾನು ಹಿಂದೆಲ್ಲಿ ಕೂಡ ನನ್ನೊಂದು ವ್ಯಕ್ತಿತ್ವ ಆಗಿ ಅದೇ ಆಗಬೇಕು, ಇದೇ ಆಗಬೇಕು, ಎಲ್ಲಿ ನಾನು ಹೋಗ್ತೇನೆ ಅಲ್ಲಿ ನಾನು ಸಂತೋಷ ಇದ್ದರೆ ಸಾಕಷ್ಟೇ, ನಾನು ಅದು ಆನಂದಿಸ್ತೇನೆ. ಅಧಿಕಾರಿ ಇರಲಿ, ಅಧಿಕಾರಿ ಇಲ್ಲದಿದ್ದರೂ ಕೂಡ ನಾವು ಹೀಗೆ
ಇರುವಂಥದ್ದು. ಅಧಿಕಾರಿ ಹೋಗಿದ್ದಾನೆ ನಾನು ತಲೆ ಕೆಡಿಸೋಕೆ ಹೋಗುವ ಅನ್ನೋ ವಿಚಾರನೇ ಅಲ್ಲ. ಅಥವಾ ಅಧಿಕಾರಲಿದ್ದು ಇದು ಟೆನ್ಷನ್ ಕೆಲಸ, ಇದು ಬೇಕಾ ಬೇಡ ಎಂಬ ಭಾವನೆ ಯಾವಾಗ ಬರ್ತದೆ, ನಾನು ಅವತ್ತು ರಾಜ್ಯಕ್ಕೆ ನೇಮಕ ಮಾಡಿ ನನಗೆ ರಾಜೀನಾಮೆ ಕೊಟ್ಟು ಹೋಗ್ತೇನೆ. ನಾನು ಖುಷಿಯಲ್ಲಿದ್ದರೆ ಮಾತ್ರ ನಾನು ಕೆಲಸ ರಾಜ್ಯಕ್ಕೆ ಇರ್ತೇನೆ. ಯಾವಾಗ ನನಗೆ ಸಾಕಾಯ್ತಪ್ಪ ಯಾರಿಗೆ ಬೇಕು ಇದೆಲ್ಲ ನನ್ನ ಮನಸ್ಸಿಗೆ ಬಂದ ತಕ್ಷಣ ಅವತ್ತೇ ನಾನು ಪಾಲಿಟಿಕ್ಸ್ ರಿಟೈರ್ಡ್ ಆಗಿ ನನ್ನಷ್ಟಕ್ಕೆ ನಾನು ಇರ್ತೇನೆ. ಯಾಕೆ ನಾವು ಅಲ್ಲಿ ಖುಷಿಯಲ್ಲಿ ನಾವು ಇರಬಾರ್ದು. ನನಗೆ ಸ್ಪೀಕರ್ ಪೋಸ್ಟ್ ಕೊಟ್ಟು ನಾನು ಸ್ವೀಕರಿಸಿ ನಾನು 2 ವಿಚಾರ ಇಲ್ಲದೆ. ಒಂದು, ನಾನು ಸಣ್ಣದಿಂದಲೂ ಕೂಡ ಪಾರ್ಟಿ ಲೆವೆಲ್ ಬಂದವನು, NSU ಇಂದ ಹಿಡಿದು ಎಲ್ಲ ಅಂತ ತನಕ ಬಂದವನು. ವಾರಕ್ಕೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೆ. ಈ ಆಡಳಿತ ಪಕ್ಷ ಇದ್ದಾಗ ನಮ್ಮ ಕಾರ್ಯಕ್ರಮಗಳು, ಪ್ರತಿಪಕ್ಷದಲ್ಲಿ ಇದ್ದಾಗ ಆಡಳಿತ ಪಕ್ಷ ಟೀಕೆ ಮಾಡುವಂಥದ್ದು, ಪ್ರತಿ ವೀಕ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಂಗಳೂರಲ್ಲಿ ನಡೀತಾ ಇದ್ದೆ ನಾನು. ಮತ್ತು ನಮ್ಮ ಮನೆಯಲ್ಲಿ ಹೇಗೆ ಅಂತ ಹೇಳಿದರೆ, ನಾವು ಹಿರಿಯರ ಮುಂದೆ ಮಾತಾಡುವವರಲ್ಲ. ನಾವು ಸರಿ ಇದ್ರೂ ಕೂಡ ಹಿರಿಯರು ನಮಗೆ ಸುಮ್ಮನೆ ಜೋರು ಮಾಡಿದ್ರು ಕೂಡ, ಯಾಕೆ ಜೋರು ಮಾಡಿದ ಕೇಳುವವರೆಲ್ಲ. ನಮ್ಮ ತಂದೆ ಮುಂದೆ ನಾವು ನಿಂತು ಮಾತಾಡೋದಿಲ್ಲ. ಅವ್ರ MLA. ನಮ್ಮ ಮನೆಯಲ್ಲಿ ಅವ್ರ ಮುಂದೆ ಸೋಫಾ ಕೂತ್ಕೊಂಡ್ರೆ ನಾವು ಸ್ಕ್ರೀನ್ನ ಹಿಂದೆ ನಿಂತು ತಾಯಿಯಲ್ಲಿ ಇನ್ಫ್ಲುಯೆನ್ಸ್ ಮಾಡಿಕೊಂಡು ತಂದೆ ಹತ್ರ ಮಾತಾಡುವವರು. ಸೊ ಈ ರೀತಿ ನಾವು ಬಂದವರು. ಈ ದೊಡ್ಡ ದೊಡ್ಡ ಲೀಡರ್ಗಳು, ವಯಸ್ಸಾದವರು ಅವ್ರ ಮುಂದೆ ನಿಂತು ಇಲ್ಲಿ ಮಾತಾಡೋ ಇವರಿಗೆ ಹೇಗೆ ನಾನು ನೀವು ಕೂತ್ಕೊಳ್ಳಿ ನೀವು ನಿಂತ್ಕೊಳ್ಳಿ ಅಂತ ಕೊಡೋದು, ಇದು ದೊಡ್ಡ ನನಗೆ ಟೆನ್ಷನ್ ಆಗಿತ್ತು. ಅದನ್ನು ನಾನು ಹೈಕಮಾಂಡ್ಗೆ ಹೇಳಿದೆ. ನನಗಿದ್ದಾಗ ಮತ್ತು ಈ 2 ಪ್ರಾಬ್ಲಮ್ ನನಗೆ ಇಲ್ಲ, ಡೋಂಟ್ ವರಿ, ಅದೆಲ್ಲ ಸರಿ ಆಗ್ತದೆ, ಬಟ್ ವಿ ನೋ ದ ಯು ಆರ್ ದ ಕೆಪಾಸಿಟಿ ಟು ಮ್ಯಾನೇಜ್ ಆ್ಯಂಡ್ ಗೋ ಅಂತ ಹೇಳಿಕೊಂಡು ಬಹುಶಃ ಎಲ್ಲ ಮಾತಾಡಿದೆ. ಮತ್ತು ಪಕ್ಷಕ್ಕಾಗಿ ನಾನು ಅದನ್ನು ಸ್ವೀಕರಿಸಿ ನಾನು ಭಾಳ ಸಂತೋಷದಿಂದ ಇದ್ದೇನೆ. ಸ್ಪೀಕರ್ ಆದರೆ ಅವ್ರ ಕ್ಷೇತ್ರದ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕಂದರೆ ನಾವು ಸಾಮಾನ್ಯವಾಗಿ ಸ್ಪೀಕರ್ ಅನುದಾನ ಕೊಟ್ಟಿಲ್ಲ ಅಂತ ಕೇಳಿಸ್ಕೊಂಡೇ ಇಲ್ಲ. ಸ್ಪೀಕರ್ ಆದರೆ ಕ್ಷೇತ್ರ ತ್ಯಾಗನ, ಕ್ಷೇತ್ರ ಬಿಟ್ಬಿಡ್ಬೇಕಾ, ಅಥವಾ ಆ ಕ್ಷೇತ್ರದ ಶಾಸಕರಾಗಿ ನೀವು ಉಳಿಯೋದಿಲ್ವಾ? ಅನುದಾನದ ವಿಚಾರದಲ್ಲಿ ಹೆಂಗೆ ಅಭಿವೃದ್ಧಿ ವಿಚಾರ? ಸ್ಪೀಕರ್ ಅದು ನಾವು ಪಕ್ಷದ ಕಾರ್ಯಕ್ರಮದಲ್ಲಿ ಹೋಗಬಾರ್ದು ಅಷ್ಟೇ. ಶಾಸಕರಾಗಿ ನಮ್ಮೆಲ್ಲ ಕೆಲಸ ನಿರ್ವಹಿಸ್ಬೋದು. ಮತ್ತು ಕೆಲವೊಂದು ಸಂದರ್ಭದಲ್ಲಿ ನಾವು ಸ್ಪೀಕರ್ ಆದ ತಕ್ಷಣ ಅವ್ರದ್ದು ಒಂದು ಪ್ರೋಟೋಕಾಲ್ ತಂದಿರ್ತಾರೆ. ನಾವು ಸ್ವಯಂ ಪ್ರೇರಿತವಾಗಿ ನಮಗೆ ನಾವು ಬೇಲಿ ಆಗ್ತೇವೆ. ನಾವು ಅಲ್ಲಿ ಹೋಗಬಾರ್ದು, ನಾವು ಇಲ್ಲಿ ಹೋಗಬಾರ್ದು, ನಾನು ಸ್ಪೀಕರ್, ನನಗೆ ಗೌರವ ಬರಬೇಕು. ಅದನ್ನು ನಾನು ತಲೆಯಲ್ಲಿ ಇಟ್ಕೊಳ್ಳಿಲ್ಲ. ನಾನು ಆ ಒಳಗೆ ಸೆಷನ್ ನಡೆಯುವಾಗ ಆ ಚೇರಲ್ಲಿ ಕೂತ್ಕೊಂಡಾಗ ಮಾತ್ರ ಸ್ಪೀಕರ್ ನನ್ನ ತಲೆಯಲ್ಲಿ. ಅದನ್ನು ಹೊರಗೆ ಬಂದರೆ ನನ್ನ ತಲೆಯಲ್ಲಿ ಸ್ಪೀಕರ್ ಅಂತ ನನ್ನ ತಲೆಯಲ್ಲೇ ಇರುವುದಿಲ್ಲ. ನಾನೇನಾದರೂ ಸ್ಪೀಕರ್ ಅಂತ ಹೇಳಿಕೊಂಡು ನಾನು ಜನರಿಂದ ದೂರಾಗಿ ನಾನು ಪ್ರೋಟೋಕಾಲ್ ಮೇಂಟೈನ್ ಮಾಡಿದರೆ ಆವಾಗ ನನಗೆ ಮತ್ತೆ ಕಷ್ಟಗಳು ಬರಲಿಕ್ಕೆ ಪ್ರಾರಂಭ ಆಗ್ತದೆ. ನಾನು ಬಹುಶಃ ಇವತ್ತು ಸ್ಪೀಕರ್ ಆಗಿದ್ದುಕೊಂಡು ಹಿಂದಿನಿಂದಗಳು ಫ್ರೀಯಾಗಿ ಜನರ ಮಧ್ಯೆ ನನ್ನ ಕ್ಷೇತ್ರ ಓಡಾಡಿಕೊಂಡ್ರೆ ಜನ ಅತ್ಯಂತ ಖುಷಿ ಪಡ್ತಾರೆ. ಆಯಿತು, ಮತ್ತು ಅದು ಖಂಡಿತ ಮರೆಯುವುದಿಲ್ಲ. ಅದ್ರ ಜೊತೆಯಲ್ಲಿ ಸರ್ಕಾರ ನಮಗೆ ಅನುದಾನ ಕೂಡ ಕೇಳಿದಷ್ಟು ನನಗೇನು ಬೇಡ ಅಂತ ನಾನು ಯಾವೊಂದಲ್ಲಿ ಕೇಳಿದ್ದೇನೆ ಮುಖ್ಯ ಎಲ್ಲ ಅನುದಾನ ಕೂಡ ಕೊಟ್ಟಿರ್ತಾರೆ. ಅಭಿವೃದ್ಧಿ ಕೂಡ ಆಗ್ತದೆ. ಇದರಲ್ಲಿ ಜನರ ಮಧ್ಯೆ ಏನಿದೆ ಪ್ರೀತಿ ವಿಶ್ವಾಸ ಇತ್ತು, ಅದೇ ಪ್ರೀತಿ ವಿಶ್ವಾಸ ಕೂಡ ಇದೆ. ಅದಕ್ಕೆ ಅದರಲ್ಲಿ ನನಗೇನು ಸಂಶಯ ಇಲ್ಲ. ಇದರಲ್ಲಿ ನಮ್ಮ ಕ್ಷೇತ್ರ ದೂರ ಆಗ್ತಾರೆ ಅಂತೇಳಿ ಕ್ಷೇತ್ರದವರು ಇನ್ನೂ ಹತ್ತಿರ ಆಗಿದ್ದಾರೆ. ಮತ್ತು ನನಗೆ ಕಳೆದ ಸಲ ನನಗೆ ಮತ ಹಾಕೋದವರು ಕೂಡ ಈ ಸಲ ನಮಗೆ ಮುಂದಿನ ದಿನ ಆಗ್ತಾರೆ ಎಂಬ ವಿಶ್ವಾಸ ನನಗೆ ಇದೆ. ಈಗ ಒಂದು ವೇಳೆ ನಾವು 2.5 ವರ್ಷ ಕಂಪ್ಲೀಟ್ ಆಗೋವರೆಗೂ ನಾವು ಇದು ಕೇಳ್ತೀವಿ, ನೀವು ಮಾಧ್ಯಮದವ್ರಿಗೆ ಬೈಲೇಬೇಡಿ. 2.5 ವರ್ಷಕ್ಕೆ ನಂತರ ಒಂದು ಬದಲಾವಣೆ ಮುಖ್ಯಮಂತ್ರಿ ಬದಲಾವಣೆ ಭಾಳ ಮುನ್ನೆಲೆಯ ಚರ್ಚೆ. ಅದು ಬಿಡಿ, ಅದಾದರೆ ಆಗುತ್ತೆ ಬಿಡುತ್ತೆ. ಆದರೆ ನನಗೊಂದು ಕುತೂಹಲ ಇದೆ ನಿಮ್ಮ ಭಾಗದವನಾಗಿ. UT ಖಾದರ್ ಅವರು ಸ್ಪೀಕರ್ ಸ್ಥಾನದಲ್ಲೇ ಮುಂದುವರಿತಾರಾ, ಅಥವಾ ಈ ಬದಲಾವಣೆ ಗಾಳಿಯಲ್ಲಿ ಖಾದರ್ ಅವ್ರಿಗೆ ಒಂದು ಮಿನಿಸ್ಟ್ರಿ ಕೊಟ್ಬಿಟ್ರೆ ಖುಷಿ ಆಗ್ಬಿಡುತ್ತಲ್ಲ ನಮಗೆ, ಮಿನಿಸ್ಟ್ರಿ ಕೊಡ್ತೀನಿ ಅಂತಂದ್ರೆ ಖಾದರ್ ಒಪ್ಕೋತಾರಾ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಈಗ ಹೇಗೆ ಅನಿಸುತ್ತೆ, ಸಭಾಧ್ಯಕ್ಷ ಸ್ಥಾನದಲ್ಲಿದ್ದೀರಿ, ನಾಳೆ ಒಂದು ಮಿನಿಸ್ಟ್ರಿ ಆಫರ್ ಬರುತ್ತೆ, ಇಲ್ಲಿಂದ ಇಳಿಬೇಕಾದಂಥ ಪರಿಸ್ಥಿತಿ ಬಂದರೆ ನೀವು ಇಲ್ಲಿ ಚೂಸ್ ಮಾಡ್ತೀರಾ, ಸಭಾಧ್ಯಕ್ಷ ಸ್ಥಾನ ಚೂಸ್ ಮಾಡ್ತೀರಾ, ಇಲ್ಲ ಮಿನಿಸ್ಟ್ರಿ ಚೂಸ್ ಮಾಡ್ತೀರಾ, ಜನರಿಗೆ ಉಪಕಾರ ಆಗೋ ಹಾಗೆ? ಸ್ಪೀಕರ್ ಸ್ಥಾನ ಇದ್ದುಕೊಂಡು ವಿಧಾನಸೌಧ ಸದನ ಇದನ್ನೇನು ಅಭಿವೃದ್ಧಿಪಡಿಸಬೇಕು ಆ ಕೆಲಸ ಮಾಡಿದ್ದೇನೆ. ಅದು ಶಾಸಕರೇನು ಯೋಜನೆ ಪ್ರಯೋಜನ ತರಬೇಕಾ ಆ ಕೆಲಸನ ಮಾಡಿದ್ದೇನೆ. ಅದೇ ರೀತಿ ನಾನು ಮಿನಿಸ್ಟರ್ ಮಾಡಿದರೆ ಜನರಿಗೇನು ನನ್ನ ಇಲಾಖೆಲ್ಲ ಜನರಿಗೇನು ಕೆಲಸ ಆಗಬೇಕು ಆ ಕೆಲಸ ನಾನು ಮಾಡ್ತೇನೆ. ಇನ್ನು 2 ಇಲ್ಲ, ಶಾಸಕರಾಗಿ ನಾನು ನನ್ನ ಕ್ಷೇತ್ರ ಜನರಿಗೆ ಮಾಡ್ತೇನೆ. ಅದು ಇಲ್ಲ, ಕ್ಷೇತ್ರ ಜನರಿಗೆ ಹೇಳ್ತೀವಿ ಶಾಸಕರು ಬೇಡ, ಅದು ಬೇಡ, ಆರಾಮದಲ್ಲಿ ಮಾಜಿ ಶಾಸಕನಾಗಿ ಆರಾಮದಲ್ಲಿ ನಾನು ಇರ್ತೇನೆ. ಏನು ಗೊಂದಲ ಮಾಡಿಕೊಂಡು ಹೋಗಿ ಅದು ಹಾಗಾಗಿ ಹೀಗೆ ಆಗಬೇಕಂತ ನಾನು ಅದನ್ನು ಹೋಗೋದೇ ಇಲ್ಲ. ಅದು ನನಗೆ ಅಗತ್ಯವೂ ಇಲ್ಲ. ಯಾಕೆ ಹೋಗ್ಬೇಕು? ಸುಮ್ಮನೆ ಬದುಕೋದೇ ಇಲ್ಲಿ 100 ವರ್ಷ ಒಳಗಡೆ 5ರಲ್ಲಿ, ಅದ್ರಲ್ಲಿ 55-53 ವರ್ಷ ಮುಗಿಯಿತು. ಇನ್ನು ಈ ಟೆನ್ಷನ್ ಮಾಡಿಕೊಂಡು ಯಾಕೆ ಇರಬೇಕು?
ಒಬ್ಬ ಜನಾನುರಾಗಿ ಶಾಸಕರಾಗಿ ಜನರ ಸಮಸ್ಯೆಗಳನ್ನು ಅರಿತವರಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೀವಿ, ನೀವು ಸಕ್ಕರೆ ಸಿಹಿ ನೋಡಿದರೆ ಮಾತ್ರ ನಿಮಗೆ ಕಹಿನೂ ನೋಡಬೇಕು. ಎರಡು ಗೊತ್ತಿದ್ದಾಗ ಮಾತ್ರ ಸಿಹಿ ಯಾವುದು ಕಹಿ ಯಾವುದು ಅಂತ ಗೊತ್ತಾಗೋದಕ್ಕೆ ಸಾಧ್ಯ. ಬರೀ ಸಿಹಿ ತಿಂದವನಿಗೆ ಕಹಿ ಗೊತ್ತಿರಲ್ಲ, ಬರೀ ಕಹಿ ತಿಂದವನಿಗೆ ಸಿಹಿ ಗೊತ್ತಿರಲ್ಲ. ಈ ಸಿಹಿ ಕಹಿಗಳ ನಿಮ್ಮ ರಾಜಕೀಯ ಜೀವನದಲ್ಲಿ ನಿಮ್ಗೆ ಶ್ರೇಯಸ್ ಇನ್ನಷ್ಟು ಆಗಲಿ. ನನ್ನದೊಂದು ಪರ್ಸ್ನಲ್ ಒಂದು ಒಪಿನಿಯನ್, ನನ್ನನ್ನು ಕೇಳಿದ್ರೆ ಅತಿ ಶೀಘ್ರದಲ್ಲಿ ನೀವು ಮತ್ತೊಮ್ಮೆ ಮಿನಿಸ್ಟರ್ ಆಗಿ ನೋಡುವಂಥ ಭಾಗ್ಯ ನಮಗೆ ಆಗಬೇಕು ಅಂತ. ಮತ್ತು ಅದ್ರ ಜೊತೆಗೆ ಆರಂಭ ಆಗಲಿರುವಂಥ ಸದನ ಸುಸೂತ್ರವಾಗಲಿ, ಜನರ ಸಮಸ್ಯೆಗಳು ಅತಿ ಹೆಚ್ಚು ಅದರಲ್ಲಿ ಚರ್ಚೆ ಆಗಲಿ. ಜನರ ಸಮಸ್ಯೆಗಳಿಗಿಂತ ಪರ್ಸ್ನಲ್ ಸಮಸ್ಯೆಗಳಿದ್ದಾಗ ನೀವು ಅದನ್ನು ಕಡಿವಾಣ ಹಾಕಿ ನಿಲ್ಲಿಸಿ, ಇಲ್ಲ ಜನರ ಸಮಸ್ಯೆ ಮಾತಾಡಿ ಅಂತ ಹೇಳುವಾಗಲಿ ಅನ್ನುವಂಥ ನಮ್ಮ ಆಶಯ. ನಮ್ಮ ಜೊತೆಗೆ ನಿಮ್ಮ ಅಮೂಲ್ಯ ಸಮಯ ಕೊಟ್ಟಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು. ನನಗೂ ನಿಮ್ಮ ಪವರ್ ಟಿವಿ ಮತ್ತು ನಿಮ್ಮ ಮುಖ್ಯ ಸಂಪಾದಕರಿಗೆ, ಇದರ ಆಡಳಿತ ವರ್ಗದವರಿಗೆ, ನಿಮಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಇವತ್ತು ಸಲ್ಲಿಸ್ತೇನೆ. ನಿಮ್ಗೆ ಕೂಡ ನಿಮ್ಮ ಈ ಚಾನಲ್ ಇರಲಿ, ನಿಮ್ಮ ಒಂದು ವೃತ್ತಿ ಇರಲಿ, ಅದು ಕೂಡ ಅತ್ಯುತ್ತಮವಾಗಿದ್ದುಕೊಂಡು ಸಮಾಜಕ್ಕೆ ಒಂದು ದೊಡ್ಡ ಪ್ರಯೋಜನ ಆಗಲಿ ಅಂತೇಳಿ ಶುಭಾಶಯ ಸಲ್ಲಿಸ್ತೇನೆ. ತುಂಬ ತುಂಬ ಧನ್ಯವಾದಗಳು ನಮ್ಮ ಜೊತೆಗೆ ನೀವು ಇಷ್ಟೊತ್ತು ಸಮಯವನ್ನು ವಹಿಸೋದಕ್ಕಾಗಿ. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಮಾನ್ಯ ಸ್ಪೀಕರ್ UT ಖಾದರ್ ಅವರ ಮನದಾಳದ ಮಾತು. ನಾಳೆ ಮತ್ತೊಬ್ಬ ಗಣ್ಯ ವ್ಯಕ್ತಿಯ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.